ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ಸ್. ಹೆಂಗದಿರಲ್ಲ ನೀವೆಲ್ಲರೂ ಮಸ್ತ್ ಇದ್ದೀರಿ ಅನ್ಕೊಳತ್ತೀನಿ. ಏನಪ್ಪ ಇದು ಹೊಸ ಚಾನಲ್, ಸಬ್ಸ್ಕ್ರೈಬ್ನೇ ಇಲ್ಲ ಅನ್ಕೋಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವತ್ತೂ ಕೇಳ್ಕೊಂಡಿಲ್ಲ ಹಿಂದಿನ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಮಾಡಿ ಅಂತ, ಯಾಕಂದರೆ ಇದು ಹೊಸ ಚಾನಲ್ನ. ಸೊ ಈ ಚಾನಲ್ ಓಪನ್ ಮಾಡಿ ಸುಮಾರು ದಿನನೇ ಆಯಿತು. ನಾನು ವಿಡಿಯೋಸ್ ಹಾಕಿರಲಿಲ್ಲ, ಯಾಕಂತಂದ್ರೆ ಸೊ ಅದರಲ್ಲೆಲ್ಲ ಹೇಳ್ತಿದ್ರಲ್ಲ ಮೀಶೋ ಬಗ್ಗೆ ರಿಲೇಟಿವ್ ಆಗಿ ವಿಡಿಯೋ ಮಾಡಿ ಮೀಶೋ ನಾವು ಓಪನ್ ಮಾಡಬೇಕು ಅಂತೇಳಿ ಎಲ್ಲವೂ ಮಿಕ್ಸ್ ಆಗಿ ಅದರಲ್ಲಿ ಡೈಲಿ ಲಾಗ್ಸ್ ಆಗ್ತಾ ರೀತಿ ನನ್ನ ಲೈಫ್ ಸ್ಟೈಲ್ ಏನಿರುತ್ತಲ್ಲ, ಸೊ ಅದನ್ನು ನಾನು ಶೇರ್ ಮಾಡ್ಕೋತಿದ್ದೆ. ಇವಾಗೊಂದು ಫ್ರೀ ಆದಾಗ ವಿಡಿಯೋಸ್ ಎಲ್ಲ ಮಾಡ್ತಿದ್ದೆ. ಮತ್ತು ಇನ್ನೊಂದು ಏನಂತಂದರೆ, ನೀವು ಯಾವ ರೀತಿ ಮೀಶೋದಲ್ಲಿ ಸಕ್ಸಸ್ ಆದ್ರಿ ಅದನ್ನೆಲ್ಲ ವಿಡಿಯೋ ಮಾಡಿ ನಮಗೂ ಕೂಡ ಯೂಸ್ ಆಗುತ್ತೆ. ಮತ್ತು ಇದು ಪ್ರಿಂಟಿಂಗ್ ಮಿಷನ್ ಹೇಗೆ ಯೂಸ್ ಮಾಡೋದು ಪ್ರತಿಯೊಂದು ಅದರಲ್ಲಿ ಕಮೆಂಟ್ ಹಾಕ್ತಿದ್ರಲ್ಲ. ಸೊ ಹಾಗಾಗಿ ಎಲ್ಲ ಮಿಕ್ಸೂ ಅದೇ ಒಂದು ಚಾನಲ್ನಲ್ಲಿ ಬೇಡ ಅಂದ್ಕೊಂಡು ಈ ಚಾನಲ್ನಲ್ಲಿ ಏನೇನೆಲ್ಲ ಬರುತ್ತೆಪ್ಪ ಅಂತಂದರೆ, ಸೊ ಬಿಸ್ನೆಸ್ ರಿಲೇಟಿವ್ ಆಗಿ ನಿಮಗೆ ಐಡಿಯಾಸ್ಗಳು ಬರುತ್ತೆ. ನಾನು ಹೇಗೆ ಸಕ್ಸಸ್ ಆದ ಬಿಸ್ನೆಸ್ಸಲ್ಲಿ, ಲಾಸ್ ಆದರೂ ಕೂಡ ನಾನು ಯಾಕೆ ಅದನ್ನು ಕುಗ್ಗಂಗಿಲ್ಲ. ಸೊ ಮತ್ತೊಂದು ನಾನು ಎಲ್ಲಿ ಡೈನಿಂಗ್ ಮಾಡಿಸ್ತೀನಿ, ಹೆಂಗೆ ಡೈನಿಂಗ್ ಮಾಡಿಸ್ತೀನಿ, ಅದಕ್ಕೆ ನಾನು ಎಷ್ಟು ದುಡ್ಡು ಕೊಡ್ತೀನಿ, ಅಡ್ವಾನ್ಸ್ ದುಡ್ಡು ಕೊಡ್ತೀನಿ ಅಥವಾ ಏನು ಅಂತ ಎಲ್ಲ ನನ್ನ ಲೈಫ್ ಬಗ್ಗೆ ನನ್ನ ಲೈಫ್ ನನ್ನ ಬಿಸ್ನೆಸ್ ಒಂಥರ ಬಿಸ್ನೆಸ್ ಸೀರಿಯಲ್ ಸ್ಟೋರಿ ಅಂದ್ಕೊಳ್ಳಿ. ಒನ್ ಬೈ ನೀವು ಕೂಡ ಕಲಿಬೋದು. ಸಕ್ಸಸ್ ಆಗಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕು ಅಂತೇಳಿ. ಸೊ ಇಷ್ಟು ಸ್ಟಾಕ್ ಇರುವಂಥದ್ದು ನೀವು ಆ ಚಾನಲ್ನಲ್ಲಿ ನೋಡಿರ್ತೀರಿ. ಫುಲ್ ಇಲ್ಲಿಂದ ಅಲ್ಲಿವರೆಗೂ ಸ್ಟಾಕ್ ಇತ್ತು. ಎಲ್ಲ ಕೂಡ ಒಂದು 2-3 ದಿವಸದಲ್ಲೇ ಎಲ್ಲ ಖಾಲಿ ಬರ್ತಾ ಇದೆ, ಸ್ಟಾಕ್ ಬರ್ತಾ ಇದೆ. ಇನ್ನು ಮಂಗಳವಾರ ದಿವಸ ಸ್ಟಾಕ್ ಬರುತ್ತೆ. ಈ ವಿಡಿಯೋ ಯಾವಾಗ ಬರ್ತೋ ಗೊತ್ತಿಲ್ಲ. ಈ ವಿಡಿಯೋ ನಾನು ಮಾಡ್ತಾ ಇರೋದು ಶನಿವಾರ ಆಯಿತಾ, ಮಂಗಳವಾರ ಸ್ಟಾಕ್ ಬರುತ್ತೆ. ಡೈನಿಂಗ್ ಕೊಟ್ಟಿರೋದು ಅದೆಲ್ಲ ಹೆಂಗೆ ಏನು ಎಂತ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿದ್ರಿ ಅಂತಂದರೆ ಗೊತ್ತಾಗುತ್ತೆ. ನಿಮ್ಗೆ ಹಳೆ ಚಾನಲ್ ಗೊತ್ತಿದ್ದು ಸುವರ್ಣ ವಿಲೇಜ್ ಲೈಫ್ ಅಂತೇಳಿ, ಆ ಚಾನಲ್ನಲ್ಲಿ ಕೂಡ ವಿಡಿಯೋ ಬರುತ್ತೆ. ಬಟ್ ಅಲ್ಲಿ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಲೈಫ್ ಸ್ಟೈಲ್ ಅಲ್ವಾ ಅದು. ಸೊ ಅಲ್ಲಿ ಫ್ರೀ ಇದ್ದಾಗ ನಾನು ಎಲ್ಲ ಮಾಡ್ತೀನಿ. ಮತ್ತು ವಿಡಿಯೋ ಇನ್ಸ್ಟಾಗ್ರಾಮ್ ಪ್ರಮೋಷನ್ ವಿಡಿಯೋ ಎಲ್ಲ ಹೆಂಗೆ ಮಾಡ್ತೀರಿ ನೀವು, ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಮಾಡ್ತೀರಿ, ಮೀಶೋದೆಲ್ಲ ಪ್ರಮೋಷನ್ ಮಾಡ್ತೀನಿ ಅಲ್ಲ, ಅದೆಲ್ಲ ಹೆಂಗೆ ಮಾಡ್ತೀರಿ ಅಂದರೆ ಸುಮಾರು ಕಮೆಂಟ್ಸ್ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ಈ ಚಾನಲ್ ಓಪನ್ ಮಾಡಿದ್ದೀನಿ. ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀನಿ ಮೀಶೋದಲ್ಲಿ. ಸೊ ಮೀಶೋದಿಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದರೆ ಎಷ್ಟು ಅಮೌಂಟ್ ಬರುತ್ತೆ, ಏನು ಎಂತ ಅಂತ ಅದನ್ನೆಲ್ಲ ನಾನು ಈ ಚಾನಲ್ನಲ್ಲಿ ಒನ್ ಬೈ ಅಂತ ಹೇಳ್ಕೊಂಡು ಹೋಗ್ತೀನಿ. ನಾನು ಇಲ್ಲಿ ಡೈಲಿ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಆರ್ಡರ್ ಇರುವಂಥದ್ದು. ಇನ್ನೂ ಲೇಬಲ್ ಡೌನ್ಲೋಡ್ ಆಗಲಿಲ್ಲ ನಂದು. ಅದನ್ನೆಲ್ಲ ಲೇಬಲ್ ಡೌನ್ಲೋಡ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡಬೇಕು. ದಿನಕ್ಕೆ ಒಂದು 10-15 ಅಂಕರು ಪಿಕ್ಸ್ ನನಗೆ ಆರ್ಡರ್ ಹೋಗುತ್ತೆ. ಈ ವಿಡಿಯೋ ನೋಡಿಕೊಂಡು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಡೈಲಿ ಹಾಕ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಕಲರಿಂಗು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರುವಂಥದ್ದು. ಮತ್ತು ಹಾಗೆ ನನ್ನ ಕಡೆ ಯಾರ್ಯಾರೆಲ್ಲ ಕ್ಲಾಸ್ ಕಲಿತಾ ಇದ್ದಾರೆ ನೋಡಿ, ಅವ್ರ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಅವ್ರ ಮೀಶೋ ಲಿಂಕು ಅವ್ರದ್ದು ಕೂಡ ಅಲ್ಲಿ ಫಾಲೋ ಮಾಡಿ. ಮೀಶೋದಲ್ಲಿ ಕೂಡ ಫಾಲೋ ಮಾಡ್ಬೋದು. ಎಷ್ಟು ನನಗೆ ಗೊತ್ತಿರಲ್ಲ ಮೀಶೋದಲ್ಲಿ ಫಾಲೋ ಮಾಡಬೇಕಾ ಅಂತೇಳಿ. ಸೊ ಮೀಶೋದಲ್ಲಿ ಕೂಡ ಫಾಲೋ ಇರುತ್ತೆ, ಯಾಕಂದರೆ ಅವರು ಮಾಡಿ ಸೀರೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬಂದಿರುತ್ತೆ. ಅಷ್ಟೇ ಕೂಡ ಈ ಸೀರೆ ನನಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ನನ್ನ ಹತ್ರ ಇರೋ ಕಲರ್ಗೆಲ್ಲವೂ ಕೂಡ ಡಿಮ್ಯಾಂಡ್. ಇವೆಲ್ಲ ಆರ್ಡರ್ ಆಗಿರುವಂಥದ್ದು. ಲೇಬಲ್ ಡೌನ್ಲೋಡ್ ಆಗಲಿಲ್ಲ. ಲೇಬಲ್ ಡೌನ್ಲೋಡ್ ಆದರೆ ಸೊ ಇವಾಗ ಪ್ಯಾಕ್ ಮಾಡುವಂಥದ್ದು. ಇನ್ನೊಬ್ರು ಕೇಳಿದ್ರು ನನಗೆ, ಪ್ರಿಂಟಿಂಗ್ ಮಿಷನ್ ಹೇಗೆ ಮೇಡಮ್ ವರ್ಕ್ ಮಾಡೋದು, ಅದನ್ನು ಹೇಗೆ ಒಂದು ಸ್ವಲ್ಪ ಹೇಳ್ಕೊಡ್ರಿ ಅಂತೇಳಿ. ಇದರಲ್ಲಿ ಹೇಳ್ಕೊಡ್ತೀನಂತೆ. ನಂದು ಚಿಕ್ಕದಾಗಿ ಇಷ್ಟಿರೋದು ಪ್ರಿಂಟಿಂಗ್ ಮಿಷನ್ನು ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಇದು ಲೇಬಲ್ ಆಯಿತಾ, ಇದಕ್ಕೆ ನಾವು ಲೇಬಲ್ ಅಂತ ಕರಿತೀವಿ. ಇದು ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಮತ್ತು ಇನ್ನು ಮೀಶೋದಲ್ಲಿ ಕೂಡ ಸಿಗುತ್ತೆ. ಇದು ರೋಲ್ ಬರುತ್ತೆ ಒಂದು. ಇದು ಒಂದು ನಿಮಿಷ. ಸೊ ಈ ರೀತಿ ಮಂಜೆ ಕಾಣಿಸ್ತಿತ್ತಾ? ಸೊ ನೋಡಿ, ಇಲ್ಲಿದೆ ನೋಡಿ, 400 ಪೀಸ್ ಇರುತ್ತೆ ಇದರಲ್ಲೇ. ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟೆ ಅಂತ ನಂಗೆ ನೆನಪಿಲ್ಲ. ಎಷ್ಟೋ 300, ಒಟ್ಟಿನಲ್ಲಿ 400 ಐತಿ, 400 ರೂಪಾಯಿ ಐತಿ ಇದರಲ್ಲಿ. ಅಂದರೆ ಒಂದು 80 ಪೈಸಾ
ತೊಂಬತ್ತು ಪೈಸಾ ಒಂದು ಲೇಬಲೇ ಬೀಳುತ್ತೆ. ಈ ರೀತಿ ಲೇಬಲೇ ಬೀಳುತ್ತೆ. ಈ ರೂಲನ್ನು, ಈ ಥರ ಇರೋ ರೂಲನ್ನು ಇದ್ರ ಒಳಗಡೆ ಹಾಕಬೇಕು. ಈ ಥರ ಇಲ್ಲಿ ಬಟನ್ ಇರುತ್ತೆ, ಎರಡು ಸೈಡ್ ಇಲ್ಲಿ ಬಟನ್ ಇರುತ್ತೆ. ಇದ್ರ ಥರ ಪ್ರೆಶ್ ಮಾಡಿದರೆ ಇದು ಓಪನ್ ಆಗುತ್ತೆ. ಇದು ಆಲ್ರೆಡಿ ಒಂದಿದೆ ನನ್ನ ಹತ್ರ, ಇದು ಖಾಲಿ ಆಗ್ತಾ ಬಂದಿತ್ತು, ಅದಕ್ಕೆ ಮತ್ತೆ ನಾನು ತರಿಸಿದೆ. ಇದು ಸುಮಾರು ದಿವಸ ಬರುತ್ತೆ. ಒಂದು 400 ಪೀಸ್ ಇರುತ್ತಲ್ಲ ಫ್ರೆಂಡ್ಸ್, ಏನಿಲ್ಲ ಅಂದರೂ ನನಗೊಂದು 2 ತಿಂಗಳು ಬರುತ್ತೆ. ಒಂದು ತಿಂಗಳಲ್ಲಿ 200 ಸೀರೆ ಸೇಲ್ ಮಾಡಿದ್ರು 2 ತಿಂಗಳು ಬರುತ್ತೆ ನನಗೆ. ಇದರಲ್ಲಿ ಇನ್ನೊಂದು 20 ಇದೆ, ನಾನು ಕ್ಲೀನ್ ಮಾಡಲಿಲ್ಲ. ಈ ರೀತಿ ಇರುತ್ತೆ ಒಳಗಡೆ ಏನು. ಸೊ ಈ ರೀತಿ ಎಲ್ಲ ಇರುತ್ತೆ. ಏನು ಸಿಂಪಲ್ಲಾಗಿರುತ್ತೆ, ಏನು ಇದರಲ್ಲಿ ಏನು ಕಷ್ಟಪ್ಪ ನಮಗೇನು ಲೇಬಲ್ಲೇ ಡೌನ್ಲೋಡ್ ಆಗೋಕ್ಕೆ ಅಂದರೆ ಕಷ್ಟ ಐತಿ ನನಗೆ ಲೇಬಲ್ ತೆಗಿಯೋಕ್ಕೆ ಬರಲ್ಲ ಅಂತ ಅನ್ಕೊಂಡವ್ರು ಕೂಡ ತುಂಬ ಸುಲಭವಾಗಿ ಇದು ಲೇಬಲ್ ಥರ್ಮಲ್ ಪ್ರಿಂಟರ್ ಅಂತೇಳಿ. ಇದ್ರ ಲಿಂಕ್ ಬೇಕಾದರೆ ನಾನು ಅಮೆಝಾನಲ್ಲಿ ತೊಗೊಂಡೆ. ಬೇಕಿದ್ರೆ ಲಿಂಕ್ ಬೇಕಾದರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹಾಕಿರ್ತೀನಂತೆ. ಬೇಕಾದರೆ ಈ ವಿಡಿಯೋದಲ್ಲಿ ತಳಗಡೆ ನೋಡಿ ಚೆಕ್ ಮಾಡಿ, ನನ್ನ ನೆನಪಿತ್ತಂದರೆ ಖಂಡಿತವಾಗ್ಲೂ ಹಾಕಿರ್ತೀನಂತೆ. ಇದರಲ್ಲಿ ಏನಿರಲ್ಲ ಫ್ರೆಂಡ್ಸ್, ಇಷ್ಟೇ ಇರೋದು. ಇದಕ್ಕೆ ನಾನು ಎಷ್ಟೊಂದು 6000 ಕೊಟ್ಟೆ, ಎಷ್ಟು ನೆನಪಿಲ್ಲ ನನಗೆ ಎಷ್ಟು ಕೊಟ್ಟಿದ್ದೀನಿ ಅಂತೇಳಿ. ನಾನು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಅಪ್ಡೇಟ್ ಮಾಡ್ತೀನಂತೆ. ತುಂಬ ಸುಲಭ ಇದನ್ನು ಪ್ರಿಂಟಿಂಗ್ ಮಿಷನ್ನು ಇದನ್ನು ಮಾಡೋದು, ಆಪ್ರೇಟ್ ಮಾಡೋದು. ಈ ರೀತಿ ಏನು ರೂಲ್ ಇರುತ್ತೆ ನೋಡಿ, ಅವರೇ ಹಾಕ್ಲಿಕ್ಕೆ ಕೊಟ್ಟಿರ್ತಾರೆ. ಈ ಥರ ಒಂದು ಇಲ್ಲಿ ಹಾಕಿ ಜಸ್ಟ್ ಇಲ್ಲಿರುತ್ತೆ ನೋಡಿ 2 ಸೈಡ್. ಸೊ ಈಕ್ವಲ್ ಆಗಿ ಇಲ್ಲಿ ಸೇರಿಸಿ, ಇದು ಇಲ್ಲೊಂದು ಪೈಪ್ ಇದೆ ನೋಡಿ, ಈ ರೀತಿ ಇಲ್ಲಿ ಬರಬೇಕು. ಸರಿನಾ? ಇಲ್ಲಿ ಬಂತು ಅಂದರೆ ಇದೊಂದು ಚೂರು ಆಚೆ ಬರಬೇಕು, ಇಷ್ಟೇ. ಇದನ್ನು ಕ್ಲಿಕ್ ಮಾಡಿದರೆ ಮುಗೀತು. ಮಕ್ಕಳೆಲ್ಲ ಪೂಜೆ ಮಾಡಿದ್ದಾರೆ ಫ್ರೆಂಡ್ಸ್. ಈ ರೀತಿ ಇಲ್ಲೊಂದು ಯಾವಾಗಲೂ ಸ್ವಿಚ್ ಹತ್ರನೇ ಇಟ್ಟಿರ್ತೀನಿ ನಾನು. ರೋಡ್ ಸೈಡ್ ಮನೆ ಫ್ರೆಂಡ್ಸ್ ಎಲ್ಲ ಇದೆಲ್ಲ ಸ್ವಿಚ್ ಹಾಕಿದ ಮೇಲೆ ಇದು ಆನ್ ಆಗುತ್ತೆ ಫ್ರೆಂಡ್ಸ್. ಆಫ್ ಆಗಿದ್ದರೆ ಹಿಂದೆ ಒಂದು ಇದು ಇದೆ, ಬಟನ್ ಇದೆ, ಇಲ್ಲಿ ಆನ್ ಮಾಡ್ಕೋಬೋದು. ಸರಿನಾ? ಆನ್ ಮಾಡ್ಕೋಬೋದು. ಇದಕ್ಕೆಲ್ಲ ಒಂದು ಇದನ್ನು ಕೊಟ್ಟಿರ್ತಾರೆ ಯೂಸ್ ಮಾಡೋದು ಅಂತೇಳಿ. ಇದು 1 ನಿಮಿಷ ಫ್ರೆಂಡ್ಸ್, ಲಾಕ್ ತೆಗಿತೀನಿ. ಈ ಫೋನಲ್ಲಿ ಪ್ರಿಂಟ್ ತೆಗೆದು ತೋರಿಸ್ತೀನಿ ನಿಮಗೆ. ಇದು ಹಳೆ ಫೋನ್ ಆಯಿತಾ, ಮಕ್ಕಳೆಲ್ಲ ಚಿಂಟು ನೋಡ್ಬಿಟ್ಟು ಹಚ್ಚಿಟ್ಬಿಟ್ಟು ಹೋಗಿದ್ದಾರೆ. ಇದರಲ್ಲಿ ಸಿಮ್ ಇಲ್ಲ ಫ್ರೆಂಡ್ಸ್, ವೈಫೈಯಿಂದ ಎಲ್ಲ ನಡೆಯೋದು ಇದರಿಂದ. ಇದರಲ್ಲಿ 2 ಸಿಮ್ಮು. ಈಗೇನು ನಾನು ಫೋನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀನಲ್ಲ, ಇದರಲ್ಲಿ ವೈಫೈಯಿಂದ ಮಾತ್ರ ಇರುತ್ತೆ ಫ್ರೆಂಡ್ಸ್. ಇದು ಹಳೆ ಚಾಲನಲ್ಲಿ ಇದರಲ್ಲೇ ಇರೋದು, ಹಳೆ ಫೋನ್ ತೊಗೊಂಡಿರೋದು ನಾನು. ಸೊ ಇದು ನೋಡಿ, ಇಷ್ಟು ನಂದು. ಇದೇನಂತಂದರೆ ಇದು ಸ್ಟಾಕ್ ಔಟ್ ಆಗಿರೋವಂಥದ್ದು. ನನ್ನ ಕಡೆ ಸ್ಟಾಕ್ ಇಲ್ಲದೆ ನಾನು ಮಾಲ್ ಖಾಲಿ ಆದಮೇಲೆ ಸ್ಟಾಕ್ ಔಟ್ ಅಂತ ಹಾಕಿ ಮೀಶೋದಲ್ಲಿ ಕಾಣಿಸಲ್ಲ, ಇದು ಸ್ಟಾಕ್ ಔಟ್ ಅಂತ ಹಾಕಿದರೆ. ಇದೇನಿಲ್ಲ ಒಂದಿದೆಲ್ಲ ಲೇಬಲ್ ಡೌನ್ಲೋಡ್ ಆಗಿಲ್ಲ, ಲೇಬಲ್ ಇಶ್ಯೂ ಅಂತೇಳಿ. ಇದನ್ನೆಲ್ಲ ಅಪ್ಪಿತಪ್ಪಿ ಕ್ಲಿಕ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಇವು ಲೇಬಲ್ ಡೌನ್ಲೋಡ್ ಆಗದೆ ಇರೋದು 6 ಇದಾವೆ. ನಾನು ಆಲ್ರೆಡಿ ಲೇಬಲ್ ಡೌನ್ಲೋಡ್ ಆಗಿರೋದು ಪ್ಯಾಕ್ ಮಾಡಿಟ್ಟಿದ್ದೀನಿ ನಾನು. ಸೊ ನೋಡಿ, ಇದು ಲೇಬಲ್ ಡೌನ್ಲೋಡ್ 7ನೇ ತಾರೀಕಿಗೆ ಇವತ್ತೇ ಕಳಿಸ್ಬೇಕಿತ್ತು, ಬಟ್ ಲೇಬಲ್ ಡೌನ್ಲೋಡ್ ಆಗಿಲ್ಲ. ಇದು ಲೇಬಲ್ ಇಶ್ಯೂ ಅಂತ ತೋರಿಸ್ತಾ ಇದ್ದೆ. 1 ನಿಮಿಷ ಇರಿ. ವಾಟ್ಸಪ್ಪಲ್ಲಿ ಇದ್ದಾವೆ, ವಾಟ್ಸಪ್ಪಲ್ಲಿ ಲೇಬಲ್ ಎಲ್ಲ ಕಳಿಸ್ಕೊಂಡಿದ್ದೀನಿ ನಾನು. ಈ ಥರ ಲೇಬಲ್ ಡೌನ್ಲೋಡ್ ಆಗಿರೋದು ಇಲ್ಲಿ ಈ ಥರ ಇರುತ್ತೆ. ಮತ್ತು ಈ ಪ್ರಿಂಟಿಂಗ್ ಮಿಷನ್ ಯೂಸ್ ಮಾಡಬೇಕು ಅಂತಂದರೆ ಈ ಆ್ಯಪ್ನ ಯೂಸ್ ಮಾಡಬೇಕಾಗತ್ತೆ ಆಯಿತಾ. ಡೈರೆಕ್ಟಾಗಿ ಇದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಇರುತ್ತೆ. ಇಲ್ಲಿ ನಾವು ಲೇಬಲ್ ಸೈಜನ್ನು ಚಾಯ್ಸ್ ಮಾಡ್ಕೋಬೇಕು. 6, 4, 6, 8, 4, 8, 4, 4 ಈ ರೀತಿ. ನಮ್ಮ ಲೇಬಲ್ ಸೈಜ್ ಬಂದು 4, 6 ಓಕೆನಾ. ಅದನ್ನು ಚಾಯ್ಸ್ ಮಾಡಿಕೊಂಡು
ಇದನ್ನು ಕ್ಲಿಕ್ ಮಾಡಿದರೆ ಓಕೆನಾ, ಈ ರೀತಿ ಬರುತ್ತೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಲೋಡ್ ಆಗ್ತೈತೆ. ಬಟ್ ಇಲ್ಲಿ ನನಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನನಗೆ ವರ್ಕ್ ಆಗ್ತಿಲ್ಲ ಫೋನು. ಸೊ ಹಾಗಾಗಿ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ಲೇಬಲ್ ಇದು ಎಲ್ಲ ಪ್ರೊಸೆಸಿಂಗ್ ಮುಗಿಯುತ್ತೆ ಫೋನಲ್ಲಿ. ಇಲ್ಲಿ ಪ್ರಿಂಟ್ ಬರುತ್ತೆ. ಸೊ ಖಾಲಿ ನಿಮ್ಗೊಂದು ಪ್ರಿಂಟ್ ತೆಗೆದು ತೋರಿಸ್ತೀನಿ ಇದೆ. ಅಂದರೆ ಈ ಫೋನಲ್ಲಿ ಬರುತ್ತೆ, ನಾನೇನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಆ ಫೋನಲ್ಲಿ ಬರುತ್ತೆ. ಬಟ್ ವಿಡಿಯೋ ಮಾಡೋಕ್ಕೆ ಇದರಲ್ಲಿ ಟಚ್ ವರ್ಕ್ ಆಗಂಗಿಲ್ಲ ನನಗೆ, ನಿಮ್ಗೆ ತೋರಿಸ್ಬೇಕು ಅಂತಂದರೆ. ಇದೇ ರೀತಿನ ವಿಡಿಯೋಸ್ ಕಂಟಿನ್ಯೂ ಆಗುತ್ತೆ. ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಏನು ಇನ್ವೆಸ್ಟ್ಮೆಂಟ್ ಇಲ್ಲದೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು. ಜಸ್ಟ್ ಒಂದು ಇನ್ಸ್ಟಾ ಐಡಿ ಇದ್ದು ಕೂಡ ಅಷ್ಟು ಫಾಲೋವರ್ಸ್ ಇರಲೇಬೇಕು ಅಂತಲೂ ಏನೂ ಇಲ್ಲ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ವಿಡಿಯೋಸ್ ಕಂಟಿನ್ಯೂ ಆಗಿ ವಿಡಿಯೋಸ್ ಬರ್ತಾ ಇರುತ್ತೋ ನೀವು ಕೂಡ ಮನೇಲಿ ಕೂತ್ಕೊಂಡು ಅಷ್ಟು ದುಡ್ಕೊಂಡು ಅರ್ನಿಂಗ್ ಮಾಡಿಕೊಂಡು ನಿಮ್ಮ ಖರ್ಚಿಗಾದರೂ ನೀವು ಮಾಡ್ಕೋಬೋದು ಅಂತ ಅಷ್ಟೇ. ಬಟ್ ಇಲ್ಲಿ ವರ್ಕ್ ಆಗ್ತಿಲ್ಲ, ನಿಮಗೆ ತೋರಿಸ್ಬೇಕು ಅಂತಂದರೆ ಅದನ್ನೊಂದು ಕ್ಲಿಕ್ ಮಾಡಿದರೆ ಸಾಕು ಫ್ರೆಂಡ್ಸ್. ಈ ರೀತಿ ಲೇಬಲನ್ನು ಇಲ್ಲೇನಿರುತ್ತೆ ನೋಡಿ, ಇದು ಬರುತ್ತೆ. ಈ ರೀತಿ ಲೇಬಲ್ನ ಅಡ್ರೆಸ್ನ ನಾವು ಯಾವ ಲೇಬಲ್ ಡೌನ್ಲೋಡ್ ಮಾಡ್ತೀವಿ ನೋಡಿ, ಸೊ ಆ ಲೇಬಲ್ ಏನು ಹಾಕ್ತೀವಿ ನೋಡಿ ಪ್ರಿಂಟಲ್ಲಿ, ಈ ಥರ ಲೇಬಲ್ ಪ್ರಿಂಟ್ ಆಗಿ ಜಸ್ಟ್ ಇಲ್ಲಿ ಬಂದು ಈ ರೀತಿ ಅಂಟಿಸೋದಷ್ಟೆ. ಸೊ ಇದನ್ನು ಇಲ್ಲಿ ನೋಡಿ, ಇಲ್ಲಿ ಮೇಲೆ ನಮ್ಮ ಅಡ್ರೆಸ್ ಇರುತ್ತೆ, ಮೇಲ್ಗಡೆ ಅವ್ರ ಕಸ್ಟಮರ್ ಅಡ್ರೆಸ್ ಇರುತ್ತೆ, ಕೆಳಗಡೆ ನಮ್ಮ ಅಡ್ರೆಸ್ ಇರುತ್ತೆ. ಸೊ ಇವರ QR ಕೋಡ್ ಇರುತ್ತೆ ಈ ರೀತಿ. ಸೊ ಇನ್ನೊಂದು ಏನು ಗೊತ್ತಾ, ನಮ್ಮ ಪಾಕೆಟಲ್ಲೇ ಹೋಗಿದೆ ಅಂತ ಗೊತ್ತಾಗಬೇಕು, ನಮ್ಮ ಚಾಲನಲ್ಲಿಂದ ಹೋಗಿದೆ, ನಮ್ಮ ಐಡಿಯಿಂದನೇ ಹೋಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಕಂಪಲ್ಸರಿ ಈ ಪಾಕೆಟ್ನ ಯೂಸ್ ಮಾಡಬೇಕು. ಮತ್ತು ಇಲ್ಲಿ ಏನು ಸ್ಕ್ಯಾನರ್ ಕಾಣ್ತಾ ಇದೆಯಲ್ಲ, ಈ ಸ್ಕ್ಯಾನರು ಇದನ್ನು ಮಾಡಿದರೆ ಕಸ್ಟಮರ್ ಅಡ್ರೆಸ್ಸು ಮತ್ತು ಇದು ಏನು ಅವರ ಫೋನ್ ನಂಬರು ಡೆಲಿವರಿ ಬಾಯ್ಗೆ ಸಿಕ್ಬಿಡುತ್ತೆ. ಇಲ್ಲೇನು QR ಕೋಡ್ ಕಾಣಿಸ್ತಾ ಇದೆಯಲ್ಲ, ಇದು QR ಕೋಡು. ಮತ್ತು ಈ QR ಕೋಡನ್ನ ನಮ್ಮ ಫೋನಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದರೆ ಮಾತ್ರ ನಮ್ಮ ಅಕೌಂಟಿಂದನೇ ಹೋಗಿದೆ ಅಂತ ಮೀಶೋಗೆ ಕನ್ಫರ್ಮ್ ಮಾಡ್ಕೊತಾಗುತ್ತೆ. ಮತ್ತು ಅದು ಅಲ್ಲದೆ ಇದರಿಂದ ತುಂಬ ಯೂಸ್ ಇದೆ. ಒಂದು ಸ್ಕ್ಯಾನ್ ಮಾಡೋದ್ರಿಂದ ತುಂಬ ಯೂಸ್ ಇದೆ. ಏನು ದೊಡ್ಡ ವಿಷಯ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ಟು ಚಿಕ್ಕ ವಿಷಯನೇ ದೊಡ್ಡ ಪ್ರಾಬ್ಲಮ್ ಆಗೋದು ನಮ್ಮ ಮುಂದೆ. ಇದು ಚಿಕ್ಕ ವಿಷಯ ಅನ್ನಿಸ್ಬೋದು, ಬಟ್ ಇದು ದೊಡ್ಡ ವಿಷಯ. ಸ್ಕ್ಯಾನ್ ಮಾಡಲಾರೆ ಏನಾದರೂ ಕಳಿಸಿ ಬಂದರೆ ಲಾಸ್ ಆಗೋದು ಕನ್ಫರ್ಮ್ ನಮಗೆ. ಸೊ ಇಷ್ಟು ಆಗಿತ್ತು. ಇದು ಒಂದು ಚಿಕ್ಕ ವಿಡಿಯೋ ಆಗಿತ್ತು ಫ್ರೆಂಡ್ಸ್, ಚಿಕ್ಕ ವಿಡಿಯೋ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಹಳೆ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇರ್ತೀರಿ ನೋಡಿ, ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೊಸ ಚಾನಲ್ ಸಪೋರ್ಟ್ ಮಾಡೋರಿಗೆ ಯಾರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿಯ ವಿಡಿಯೋ ಬರುತ್ತಾ ಇರ್ತವೆ. ಇನ್ನೇನು ಇನ್ ಕೇಸ್ ನಿಮ್ಗೆ ಸಾರಿ ಇಷ್ಟ ಆಗಿತ್ತು ಅಂತಂದರೆ ನನ್ನ ಮೀಶೋ ಲಿಂಕ್ ಕೆಳಗಡೆ ಇರುತ್ತೆ. ಈಗ ಇನ್ನೊಂದು ಫ್ರೆಂಡ್ಸ್, ಇನ್ನು ನಾನು ಯಾವುದೇ ರೀತಿ ಇನ್ನು ಯೂಟ್ಯೂಬಲ್ಲಿ ಆರ್ಡ್ರ್ ತೊಗೊತಾ ಇಲ್ಲ, ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಬಿಡಿ. ಯಾಕಂದರೆ ನನಗೆ ಪೋಸ್ಟಿಗೆ ಹೋಗಿ ಪ್ರೊಫೆಷ್ನಲ್ಗೆ ಹೋಗಿ ಅಲ್ಲಿಲ್ಲ ಆಚೆ ಈಚೆ ಅಡ್ಡಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಇದೆ, ಈ ಶೂಟಿನ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಇದೆಲ್ಲ ಕೂಡ ಮೀಶೋದಲ್ಲಿ ಅವೈಲೇಬಲ್ ಅದು. ಮೊನ್ನೆ ನಾನೊಂದು ಇದರಲ್ಲಿ ನಮ್ಮ ಊರ ಜಾತ್ರೆ ಉಟ್ಕೊಂಡಿದ್ದೆ ಫ್ರೆಂಡ್ಸ್. ಈ ಸೀರೆ ಸಿಕ್ಕಾಪಟ್ಟೆ ಅವ ಡಿಮ್ಯಾಂಡ್ ಆಗಿತ್ತು, ಎಲ್ಲರೂ ಕೇಳ್ತಾಯಿದ್ರು. ಮತ್ತು ಇದು ಒಂದು ಸೀರೆ, ಸೊ ಇದು ಒಂದು ಸೀರೆ ಮೀಶೋದಲ್ಲಿ ಅವೈಲೇಬಲ್ ಅದಾವೆ. ಇದ್ರದ್ದು ಎಲ್ಲ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಇದಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಅಷ್ಟು ಚಿಕ್ಕ ಬಾರ್ಡರ್ ಕೂಡ ಇಲ್ಲ, ಅಷ್ಟು ದೊಡ್ಡ ಬಾರ್ಡರ್ ಕೂಡ ಇಲ್ಲ. ಇದು ಪಿಕಾಕ್ ಬಾರ್ಡರು, ಸಕ್ಕತ್ತಾಗಿರೋವಂಥದ್ದು. ಸೊ ಇನ್ನೊಂದು, ಸೊ ಇದೊಂದು ಪಿಂಕಿಗೆ ಡಾರ್ಕ್ ಬ್ಲೂ ಬಾರ್ಡರ್ದು ಅಂತ ಸಖತ್ತಾಗಿರೋ ನೋಡಲಿಕ್ಕೆ ಮಾತ್ರ. ವೇರ್ ಮಾಡಿದ್ರಂತೂ ಸಖತ್ತ ಸಾಫ್ಟಾಗಿರೋವಂಥದ್ದು, ಪ್ರೀಮಿಯಮ್ ಕ್ವಾಲಿಟಿ. ಇವೆಲ್ಲ ಮೀಶೋ ಲಿಂಕು ಕೆಳಗಡೆ ಹಾಕಿರ್ತೀನಿ. ಎಲ್ಲ ಆನ್ಲೈನ್ ಪೇಮೆಂಟ್ ಆದರೂ ಮಾಡಿ ತೊಗೊಳ್ಳಿ, ಕ್ಯಾಶ್ ಆನ್ ಡೆಲಿವರಿ ಆದರೂ ಮಾಡಿ ತೊಗೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಹತ್ರ ಇನ್ನು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ₹100 ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಅದು ಕೂಡ ಇವಾಗ ಆಫರ್ ಪ್ರೈಸ್ ಇದು ನಡೀತಾ ಇದೆಯಲ್ಲ, ಇಂಡಿಯನ್ ಮಾಸ್ ನಡೀತಾ ಇದೆಯಲ್ಲ. ಸೊ ₹100 ಡಿಸ್ಕೌಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದವರಿಗೆ. ₹120 ಡಿಸ್ಕೌಂಟೆಲ್ಲ ಇರುತ್ತೆ. ಓ ಮೈ ಗಾಡ್. ಸೊ ಎಲ್ಲ ಗಜಿ ಬಿಜಿ ಆಯಿತು ನೋಡಿರಿ. ಇದೊಂದು ಇದ್ರದ್ದು ಸೀರೆ ಫ್ರೆಂಡ್ಸ್, ಇದ್ರ ಕೂಡ ಲಿಂಕ್ ಹಾಕಿರ್ತೀನಿ. ನನಗೆ
ಇದು ಗೋಲ್ಡ್ ಅಂಬಾನಿ ಟಿಶ್ಯೂ ಸಾರಿ ಅಂತೇಳಿ. ಸೊ ಇದೀಗ ಅಷ್ಟು ಡಿಮ್ಯಾಂಡ್ ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಇನ್ನು ಯಾರೆಲ್ಲ ತೊಗೊಂಡಿಲ್ಲ ಸೊ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಎಲ್ಲ ನಂದೇ. ಇನ್ನು ಎಲ್ಲ ಹಿಂದಿನ ಚಾನಲ್ನಲ್ಲಿ ನಿಮ್ಮ ಮೀಶೋ ಲಿಂಕ್ ಕೊಡಿ ಅಂತ ಪಾಪ ಕೇಳಿ ಸಾಕತ್ತು. ನನಗೆ ನೆನಪಾಗಲ್ಲ, ಹಾಕಬೇಕು ಅಂದ್ಕೊತೀನಿ ಫ್ರೆಂಡ್ಸ್, ನೆನಪಾಗಲ್ಲ ನನಗೆ. ಸೊ ಇವತ್ತು ನೆನಪು ಮಾಡಿ ಈ ಚಾನಲ್ ತಳಗಡೆ ನಾನು ಲಿಂಕ್ ಹಾಕಿರ್ತೀನಿ, ನಂದೆಲ್ಲ ಮೀಶೋ ಲಿಂಕ್ ಕೂಡ ಹಾಕಿರ್ತೀನಿ ಅಂತೆ. ಅದ್ವಿಕಾ ಸಿಲ್ಕ್, ಸಾವಿತ್ರಿ ಸಿಲ್ಕ್ ಅಂತ 2 ಇದ್ದಾವೆ. ಸೊ ಯಾವುದ್ರಲ್ಲಾದರೂ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಇದೇ ರೀತಿನೇ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಮೀಶೋ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ಇದರಲ್ಲಿ ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು.